ಸೊ ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು, ಚೆನ್ನಾಗಿತ್ತು. ವಿ ಹ್ಯಾಪಿಲಿ ವರ್ಕ್. ಸ್ವಲ್ಪ ಬೇಸರ ಇತ್ತು ಮಿಡ್ಲಿ, ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ. ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತೀವಿ. ಅದನ್ನು ಡೈಲಾಗ್ಗಳು ಹಂಗಿರುತ್ತೆ ಅವರು, ಇದ್ರ ಏನು ಮಾಡೋಕ್ಕೆ ಇದೇ ಥರ ಹೇಳ್ಬೇಕಾದ್ರೆ ನಾವು ಹಿಂಗೆ ಇಂಪ್ರೂವೈಸ್ ಮಾಡ್ಬೋದು ಅಂತ ತಲೆ ಕೆರ್ಕೋತೀವಿ, ಬಟ್ ಮಾಡೋಕ್ಕಾಗಲ್ಲ, ಯಾಕೆ ಅರ್ಥ ಬೇರೆ ಆಗ್ಬಿಡುತ್ತೆ. ಅದು ಬಟ್ರ್ ಡೈಲಾಗ್ಲಿ ಅದೊಂದು ವಿಶೇಷತೆ. ಅದು ಐ ಥಿಂಕ್ ವಾಸ್ ವೆರಿ ಹ್ಯಾಪಿ, ಬಟ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ. ಆ್ಯಂಡ್ ಪ್ರಭು ಸರ್ ಜೊತೆಲಿ ನಿಜವಾಲ್ವೇ ಆ ಟೈಮಿಂಗ್, ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್, ಅವರು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ, ಅಂದರೆ ಅವ್ರು ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ್ಯಾವ ಟೈಮ್ಲಿ ಸೈಲೆಂಟಾಗಿರಬೇಕು, ನಾನು ಸೈಲೆಂಟಾಗಿರಬೇಕು, ಅವಾಗ ಅವರು ಸೈಲೆಂಟಾಗಿರಬೇಕು, ಯಾಕಂದ್ರೆ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯಿನ್ ಕ್ಯಾರೆಕ್ಟರ್ದು ಭಾಳ ಫನ್ನಿಯಾಗಿತ್ತು. ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು, ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು. ಯಾರ್ದು ಪ್ರಿಯಾ ಅನ್ನೋದವ್ರದ್ದು ಅದೊಂದು ಕಾಮಿಡಿ, ಯಾಕೆ ಅವರು ಮದರ್ದು ಒಂದು ಸ್ಟೋರಿ. ಸೊ ಬೇಸಿಕಲಿ ಈ ವಿಲೇಜ್ಲಿ ಈ ಥರ ಎಲ್ಲ ಸಬ್ಜೆಕ್ಟ್ಸ್, ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ. ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು. ಒಂದು ಒಳ್ಳೆ ವಾತಾವರಣ ಇತ್ತು. ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಪ್ರಾಮಿನೆನ್ಸ್ ಇತ್ತು. ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಅದನ್ನು ರಿಜಿಸ್ಟರ್ ಮಾಡ್ಬೋದು, ಯಾರು ಬಂದು ನೋಡಿದ್ರೆ ಇವತ್ತು ಅದು ರಿಜಿಸ್ಟರ್ ಮಾಡ್ಬೋದು. ಎಲ್ಲ ಜನ ಒಪ್ಪಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾನು ಬೆಳಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀನಿ. ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾದ್ರೆ ಬೊಂಬಾಟಾಗಿದೆ, ಅದಿದೆ, ಅದು ಕೆಲವ್ರು ಬಂದು ಇಲ್ಲ ಸರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅದು ಎಲ್ಲ 100% ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಇಟ್ಸ್ ವೆರಿ ಹಂಗೆಲ್ಲ ಮಾಡಿ ನಾವು ದೇವರಾಗ್ಬಿಡ್ತೀವಿ. ಅದಕ್ಕೆ ನಾವು ದೇವರಾಗಕ್ಕೆ ಹೋಗಬಾರ್ದು, ನಾವು ಮನುಷ್ಯರಾಗೇ ಇರಬೇಕು. ದೇವ್ರು ಇದ್ದಾನೆ, ಅವ್ನು ನೋಡ್ಕೋತಾನಲ್ಲ. ಅದನ್ನು ಇದೆಲ್ಲ ಸ್ವಲ್ಪ ಹಂಗೆ ಬರ್ತಾ ಇರುತ್ತೆ. ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಬಟ್ ಲ್ಯಾಂಗ್ವೇಜ್ ಮಾತಾಡ್ಬೇಕಾರೆ, ಒಪಿನಿಯನ್ ಹೇಳ್ಬೇಕಾರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಂಗೆ ಸ್ವಲ್ಪ ಬೇಜಾರಾಯಿತು. ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ. ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಯಾರು ನೋಡ್ತೀವಿ. ನಿಮಗೂ ತಾಯಿ ಇದ್ದಾರೆ, ತಂಗಿ ಇದ್ದಾರೆ. ಸೊ ಅದೆಲ್ಲ ನನಗೆ ನೋಡ್ಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ. ಆಯಿತು, ಐ ವಾಸ್ ವೆರಿ ಏನಿಲ್ಲ, ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ನೋ ಪ್ರಾಬ್ಲಮ್. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ. ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಯಾಕಂದರೆ ಟಿ ವಿಲಿ ಬರ್ತಾ ಇರ್ತಾರೆ, ಜಾಸ್ತಿ ಜನ ನೋಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ. ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ, ಮಕ್ಕಳು ಇರ್ತಾರೆ. ನಾಳೆ ದಿನ ಅವರೆಲ್ಲ ನೋಡ್ತಾರೆ, ಏನೇ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾನೆ, ನನ್ನ ಮಗ ಏನಾರ ಹಿಂಗೆ ಮಾತಾಡ್ಬಿಟ್ಟ, ತೂ ಏನಪ್ಪ ಬೇಡ. ಅದು ಏನು ವರ್ಡ್ ಅಂತ ಹೇಳೋದು ಬೇಡ, ಯಾಕಂದರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ. ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು, ತುಂಬ ಖುಷಿ ಆಯಿತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಬಟ್ರದ್ದು ಯೂಶ್ವಲಾಗಿ ಆ ಒಂದು ಸ್ಮಾಲ್ ಈ ತರಲೆಗಳಿರುತ್ತೆ, ಅದು ನಂಗೆ ಭಾಳ ಇಷ್ಟ. ಅದಿದ್ರೇ ಮಜಾ, ಯಾಕಂದ್ರೆ ನಾನು ತುಂಬ ದಿನ ಆಗಿತ್ತು ಮಾಡಿ. ಸೊ ಇಟ್ ವಾಸ್ ರಿಯಲಿ ವೆಲ್ಕಮ್ ಚೇಂಜ್ ಫಾರ್ ಮೀ. ಅದಕ್ಕೆ ಭಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇಟ್ ವಾಸ್ ನೈಸ್. ಆ್ಯಂಡ್ ವಿತ್ ಅದರ್ ಆ್ಯಕ್ಟರ್ ಪ್ರಭುದೇವ ಸರ್ ಬಗ್ಗೆ ಹೇಳಲೇಬೇಕು. ಆ ಕೋಆರ್ಡಿನೇಷನ್, ಆ ಕೆಮಿಸ್ಟ್ರಿ ಇದ್ರೇ ಬರೋದು. ಅವರು ಅದ್ಭುತವಾದ ಒಂದು ಟೈಮಿಂಗ್ ಇರ್ಬೋದು, ನಾವಿಬ್ಬರು ಸ್ಪೇಸ್ ಕೊಟ್ಟರೆ ಟೈಮ್ ಇರ್ಬೋದು, ಅದು ಭಾಳ ಅದ್ಭುತವಾಗಿ ವರ್ಕೌಟ್ ಆಗಿದೆ ನಮಗೆ ಅನಿಸ್ತು. ಅದಕ್ಕೆ ನಾನು ಅವಾಗವಾಗ ಹೇಳ್ತಿದ್ದೆ, ಕೆಮಿಸ್ಟ್ರಿ ಹೀರೋಯಿನ್ ಕೆಮಿಸ್ಟ್ರಿ ಅಂತೀರ, ಇದರಲ್ಲಿ ಪ್ರಭುದೇವನೊಂದು ಕೆಮಿಸ್ಟ್ರಿ ನೋಡಿ ಅಂತ ಹೇಳಿ. ಯಾಕೆ ಹೇಳಿದಂದರೆ ದಿಸ್ ಇಸ್ ದ ಮೈನ್ ಥಿಂಗ್. ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ, ಸರ್ ಇದೊಂದೇ ಸಿನಿಮಾ ಅಲ್ಲ ಸರ್, ಜಾಸ್ತಿ ಸಿನಿಮಾ ಮಾಡಬೇಕು ಪ್ರಭು ಸರ್ ಜೊತೆ. ಇವತ್ತು ನಾನು ಫೋನ್ ಮಾಡಿದಾಗ ಪ್ರಭುದೇವ್ ಸರ್ ಅದೇ ಹೇಳಿದೆ, ಸರ್ ನನಗೆ ಇಷ್ಟ ಸರ್ ಮಾಡೋಕ್ಕೆ, ಅವ್ರಿಗಿಂತ ನನಗೆ ತುಂಬ ಇಷ್ಟ ಸರ್. ಇಲ್ಲ ಸರ್, ಅಭಿಮಾನಿಗಳೇ ತುಂಬ ಜನ ಹೇಳಿದ್ದಾರೆ ಜಾಸ್ತಿ ಸಿನಿಮಾ ಮಾಡಬೇಕಿಲ್ಲ ಸರ್, ಖಂಡಿತ ನೀವು ಯಾವಾಗಲೂ ಬಂದುಬಿಡ್ತೀನಿ ಸರ್ ಅಂದರು. ಪಾಪ ಅವ್ರು ನ್ಯೂಜಿಲೆಂಡ್ಲಿದ್ದಾರೆ, ಬರೋಕ್ಕಾಗಲಿಲ್ಲ. ಬಟ್ ಅವರು ಖುಷಿ ಪಟ್ಟರು. ಆ್ಯಂಡ್ ನನಗೂ ಐ ವಾಸ್ ವೆರಿ ಹ್ಯಾಪಿ, ಬಿಕಾಸ್ ನನಗೆ ತುಂಬ ಇಷ್ಟ ಆ ವ್ಯಕ್ತಿ. ಯಾಕೆ ಆ್ಯಸ್ ಎ ಹ್ಯೂಮನ್, ಆ್ಯಸ್ ಎ ಟೆಕ್ನಿಷಿಯನ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್, ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಶಿವಣ್ಣ, ಅಂದರೆ ಎಷ್ಟೇ ಒಬ್ಬ ವ್ಯಕ್ತಿ ಎಷ್ಟೇ ಬೆಳೆದ್ರು ಎಲ್ಲೇ ಹೋದ್ರು ಹುಟ್ಟಿದೂರನ್ನ ಮರಿಬಾರ್ದು ಅನ್ನೋದು ಸಿನಿಮಾದಲ್ಲೂ ಕಾನ್ಸೆಪ್ಟ್ ಇದೆ. ಸೊ ಇವತ್ತು ಪ್ರಭುದೇವ ಅವರು ಬಾಲಿವುಡ್ಡಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು ಸಹ, ಅದಕ್ಕೆ ಪೂರಕವಾಗಿ ಇವತ್ತು ಇಷ್ಟು ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬಂದು ತವರಲ್ಲಿ ಒಂದು ಸಿನಿಮಾ ಮಾಡಿರೋದ್ರ ಬಗ್ಗೆ ತುಂಬ ಜನ ಇದು ಮೂಗರು ಅವ್ರು ಹೋಗ್ತಾ ಇರ್ತಾರೆ, ಅಲ್ಲಿ ಮನೆ ಇದೆ ಪಾಪ ಅವ್ರದ್ದು, ಅವ್ರು ತುಂಬ ಇಷ್ಟ ಅದೆಲ್ಲ. ಅದು ಹೇಳ್ತಾ ಇರ್ತಾರೆ, ಯಾವಾಗಲೂ ಬಿಡಲ್ಲಮ್ಮ. ಇವಾಗ ನಮ್ಮ ತಂದೆಯವ್ರು ತಗೊಳ್ಳಿ, ನಮಗೆ ತಗೊಳ್ಳಿ, ಇವಾಗ ಗಾಜ್ನೂರ್ಗೂ ಯಾಕೆ ತಂದೆಯವ್ರಿಗೆ ಊರಿಗೆ ಹೋಗ್ಬೇಕು ಅಂತೀವಿ ನಾವು, ಹುಟ್ಟಿದ ಚೆನ್ನೈಲಿ. ಬಟ್ ಅದು ತಂದೆಯವ್ರ ಊರಿಗೆ ಹೋಗ್ತೀವಿ, ಅವ್ರಿಗೆ ಭಾಳ ಇಷ್ಟ. ಅವ್ರಿಗೆ ಇಷ್ಟವಾದ ಊರು ನಮಗಿಷ್ಟ. ನಮ್ಮ ತಾಯಿ ಊರು ಸಾಲಿಗ್ರಾಮ. ಸೊ 2 ಊರಿಗೂ ಹೋಗ್ತಾ ಇದ್ದು, ನಮ್ಮನ್ನೆಲ್ಲೂ ಬಿಟ್ಟಿಲ್ಲ. ಅದಕ್ಕೆ ನಮ್ಗೆ ರೂಟ್ಸ್ ಇದೆಯಲ್ಲ, ದಟ್ಸ್ ವೈ ವಿ ಲೈಕ್ ದಿಸ್ ಟೈಪ್. ಈ ಥರ ಸ್ಟೋರಿ ಯಾಕೆ ಇಷ್ಟ ಅಂದರೆ, ನಮ್ಮ ಬೇರು, ನಮ್ಮ ಊರು, ನಮ್ಮ ತೇರು, ನಮ್ಮ ನೀರು, ಅದು ವಿ ಆಲ್ ಶುಡ್ ಟೇಕ್ ಕೇರ್ ಅಷ್ಟೇ. ಯಾಕೆ ಅದು ಬಿಡಲ್ಲ. ನಾವು ಏನೇ ಇದ್ರು ಒಂದು ಸತಿ ಯಾರು ಹೋಗಿ ಬರ್ತೀವಿ. ಅಫ್ಕೋರ್ಸ್ ನಾವು ಹೋಗ್ತೀವಿ, ಹೊರಗಡೆ ಹೋಗ್ತೀವಿ, ಬೇರೆ ಊರ್ಲಿರ್ತೀವಿ, ಕೆಲಸ ಮಾಡ್ತಾ ಇರ್ತಾರೆ. ಆದರೂ ನಮ್ಮ ಊರನ್ನ ಬಿಡಬಾರ್ದು. ನಮ್ಮ ಊರನ್ನ ಯಾಕೆ ಬಿಡಬೇಕು? ಒಂದು ಸತಿ ಹೋಗಿ. ಯಾರು ಬಿಡಲ್ಲ, ಹಂಗಿದ್ದವರು ರೂಟ್ಸ್ ಗೊತ್ತಿರೋರು ಯಾರು ಬಿಡಲ್ಲ, ಆ ಬಾಂಧವ್ಯ ಬಿಡಲ್ಲ.
ಇನ್ನು ಬಿಟ್ಟಿರೋ 100% ಹೋಗ್ತಾರೆ. ಇವತ್ತು ಯಾರೇ ಹೇಳ್ತಾ ಇದ್ರು ಸರ್ ನಾವು ಹೋಗ್ಬೇಕು ನಮ್ಮೂರಿಗೆ, ಯಾವುದೋ ಒಂದು ಈ ರಿಪೋರ್ಟ್ ಕೊಡ್ತಾರಲ್ಲ ಇದರಲ್ಲಿ, ಇಲ್ಲ ನಮ್ಮ ಊರಿಗೆ ಹೋಗ್ಬೇಕು, ನಾನು ಹೋಗ್ಬೇಕು ಅಂತ ಅನಿಸಿದೆ. ಅದು ಬರಬೇಕು. ಅದು ಬಂದಾಗ ಏನಾಗುತ್ತೆ, ಆ ಸೊಗಡೆ ಅಂಥದ್ದು ಏನೂ ಮಾಡೋಕ್ಕಾಗಲ್ಲ. 100% ಇಟ್ ವಿಲ್ ಪುಲ್.